ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಲೇಟ್ ಮಾಡದೆ ಇವತ್ತಿನ ರೆಸಿಪಿ ಬಗ್ಗೆ ತಿಳಿಯೋಣ. ಇವತ್ತು ನಾವು ನಮ್ಮ ಕಿಚನ್ನಲ್ಲಿ ಮಾಡೋಣ ಬಟರ್ ಗಾರ್ಲಿಕ್ ಪ್ರಾನ್ಸ್. ಮೊದಲು ಫ್ರೆಶ್ ಆಗಿರೋ ಪ್ರಾನ್ಸ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೀರೆಲ್ಲ ಸಂಪೂರ್ಣವಾಗಿ ಸ್ಟ್ರೈನ್ ಮಾಡಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಹಾಗೂ ಲೆಮನ್ ಜ್ಯೂಸ್ ಹಾಕೋಬೇಕು. ಲೆಮನ್ ಜ್ಯೂಸ್ ಹಾಕೊಳ್ಳೋ ವಿಡಿಯೋ ಸ್ಕಿಪ್ ಆಗಿದೆ, ಸೊ ನೀವು ಮಾಡಬೇಕಾದ್ರೆ ಲೆಮನ್ ಜ್ಯೂಸ್ ಹಾಕೊಳ್ಳಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಮ್ಯಾಗ್ನೇಟ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಇದರ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ. ನಾವು ಮಿಕ್ಸ್ ಮಾಡಿದ ತಕ್ಷಣ ಕುಕ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಸೊ 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಕೆಲವು ಆಹಾರ ಪದಾರ್ಥಗಳು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಅಂತಹ ಒಂದು ವಿಶೇಷ ಖಾದ್ಯವೇ ಬಟರ್ ಗಾರ್ಲಿಕ್ ಪ್ರಾನ್ಸ್. ಈ ಖಾದ್ಯ ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸೋದಲ್ಲ, ಪ್ರತಿಯೊಂದು ಬೈಟಲ್ಲೂ ಕೂಡ ಅದ್ಭುತವಾದ ರುಚಿಯನ್ನು ನೀವು ಆಸ್ವಾದಿಸುತ್ತೀರ. ಇದನ್ನು ಮಾಡೋದಕ್ಕೆ ಅಗಲವಾದ ಪ್ಯಾನ್ ಬೇಕೇ ಬೇಕು. ಎಣ್ಣೆ ಬಿಸಿ ಆದ ನಂತರ ಮ್ಯಾಗ್ನೇಟ್ ಮಾಡಿದಂತಹ ಪ್ರಾನ್ಸ್ನ ಒಂದೊಂದೇ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಇದು ನೋಡೋದಕ್ಕೆ ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ರಬ್ಬರ್ ಥರ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನಮಗೆ ಗೊತ್ತಾಗುತ್ತೆ, ಫ್ರೈ ಮಾಡ್ತಾ ಮಾಡ್ತಾ ನಮಗೆ ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸ್ವಲ್ಪ ರಬ್ಬರ್ ಥರ ಬರುತ್ತೆ, ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಬಟರ್ ಗಾರ್ಲಿಕ್ ಪ್ರಾನ್ಸ್ನ ಅತ್ಯಂತ ಸುಂದರವಾದ ಅಂಶ ಏನಂದರೆ ಇದು ಬಾಯಿಗೆ ಇಟ್ಟ ತಕ್ಷಣ ಬಟರ್ ಥರನೇ ಹಾಗೆ ಮೆಲ್ಟ್ ಆಗುತ್ತೆ. ಪ್ರತಿಯೊಂದು ತುಂಡು ಅಷ್ಟೇ ಹಾಸಮ್ ಆ್ಯಂಡ್ ಅಲ್ಟಿಮೇಟ್ ಟೇಸ್ಟ್ ಕೊಡುತ್ತೆ. ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದು ತುಂಬಾ ಈಸಿ ರೆಸಿಪಿ, ಹೆಚ್ಚಾಗಿ ಸಮಯ ಕೂಡ ಬೇಕಾಗಿಲ್ಲ. ಜಸ್ಟ್ 15 to 20 ಮಿನಿಟ್ಸ್ ಅಷ್ಟೇ ಇದಕ್ಕೆ ಬೇಕಾಗಿರುವ ಸಮಯ ಪ್ರಿಪೇರ್ ಮಾಡೋದಕ್ಕೆ. ಫ್ರೈ ಮಾಡ್ತಾ ಮಾಡ್ತಾ ಸಾಫ್ಟಾಗಿರೋದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಇದು ಸ್ವಲ್ಪ ರಬ್ಬರ್ ರೀತಿ ಗಟ್ಟಿ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ತಿನ್ನಬೇಕಾದ್ರೆ ಸಮುದ್ರ ತೀರದ ಒಂದು ಸುಂದರವಾದ ರೆಸ್ಟೋರೆಂಟ್ನಲ್ಲಿ ಕುಳಿತು ಬಿಸಿ ಬಿಸಿ ಪ್ರಾನ್ಸ್ ಸವಿಯುತ್ತಿರುವ ಅನುಭವ ಖಂಡಿತ ಆಗುತ್ತೆ. ಫ್ರೈ ಮಾಡ್ತಾ ಮಾಡ್ತಾ ಗಟ್ಟಿ ಆಗ್ತಾ ಬಂತು. ಈ ರೀತಿ ರಬ್ಬರ್ ರೀತಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೆಣಸಿನ ಪುಡಿ ಹಾಗೂ ನಿಂಬೆ ರಸ ಹಾಕಿ ಇದನ್ನು ಹೀಗೆ ಕೂಡ ಸವಿಯಬಹುದು. ಆದರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಬಟರ್ ಗಾರ್ಲಿಕ್ ಹಾಕಿ ಮಾಡೋಣ ಬನ್ನಿ. ಈಗ ಇದೇ ಪ್ಯಾನ್ಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಬೆಳ್ಳುಳ್ಳಿ ಹಾಗೂ ಬಟರ್ ಹಾಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹೆಸರೇ ಬಟರ್ ಗಾರ್ಲಿಕ್ ಪ್ರಾನ್ಸ್ ಆಗಿರೋದ್ರಿಂದ ಬಟರ್ ಮತ್ತು ಗಾರ್ಲಿಕ್ ಹೆಚ್ಚಾಗಿ ಹಾಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೊಳ್ಳೋಣ. ಇದು ಸ್ಪೈಸಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆಯ ಪರಿಮಳ, ಬೆಳ್ಳುಳ್ಳಿಯ ಸುವಾಸನೆ ಮತ್ತು ಪ್ರಾನ್ಸ್ನ ಮೃದುವಾದ ರುಚಿ, ಇದು ನಾನು ಹೇಳೋದಲ್ಲ, ತಿಂದ ಮೇಲೆ ನೀವೇ ಹೇಳ್ತೀರಾ. ರುಚಿ ಅದ್ಭುತವಾಗಿರುತ್ತೆ. ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟ್ಸ್ಗಳು ನನಗೆ ಇನ್ನೂ ಹೆಚ್ಚು ಹೆಚ್ಚು ರೆಸಿಪೀಸ್ ಮಾಡೋದಕ್ಕೆ ಪ್ರೋತ್ಸಾಹ. ಬೆಳ್ಳುಳ್ಳಿ ಗುಲಾಬಿ ಬಣ್ಣ ತಿರುಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನೆನಪಿರಲಿ, ಪ್ರಾನ್ಸ್ ಹೆಚ್ಚು ಹೊತ್ತು ಬೇಯಿಸ್ಕೋಬಾರ್ದು. ಜಸ್ಟ್ 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಇಷ್ಟೇ ನೋಡಿ, ಬಿಸಿ ಬಿಸಿ ಬಟರ್ ಗಾರ್ಲಿಕ್ ರೆಡಿ ಆಯಿತು. ಬೆಳ್ಳುಳ್ಳಿಯ ಪರಿಮಳ, ಬೆಣ್ಣೆಯ ಸುವಾಸನೆ, ಮೃದುವಾದ ಪ್ರಾನ್ಸ್ ನೋಡ್ತಾ ಇದ್ರೇ ತಿನ್ಬೇಕನ್ಸುತ್ತೆ ಅಲ್ವಾ? ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಇದನ್ನು ಸ್ಟಾರ್ಟರ್ಸ್ ಆಗಿಯೂ ಕೂಡ ಸವಿಯಬಹುದು. ಫ್ರೈಡ್ ರೈಸ್, ನೂಡಲ್ಸ್, ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ರೆಸ್ಟೋರೆಂಟ್ ಶೈಲಿಯ ಪ್ರಾನ್ಸ್ ತಿನ್ನಬೇಕಂದ್ರೆ ಈ ರೆಸಿಪಿ ತಪ್ಪದೇ ಟ್ರೈ ಮಾಡಿ. ನಿಮಗೂ ಸಮುದ್ರ ಆಹಾರ ಇಷ್ಟವಿದ್ದರೆ ಈ ಬಟರ್ ಗಾರ್ಲಿಕ್ ಪ್ರಾನ್ಸ್ ಖಂಡಿತ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.